ಕರ್ನಾಟಕ ಸರ್ಕಾರ ನಿನ್ನೆ ತೆಗೆದುಕೊಂಡಂತಹ ಮಹತ್ವಪೂರ್ಣವಾದಂಥ ತೀರ್ಮಾನ ಎಲ್ಲರಿಗೂ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತಕ್ಕಂತಹ ಒಂದು ಸಂವಿಧಾನದ ಆಶಯವನ್ನು ಎತ್ತಿಡಿತಕ್ಕಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ನಿರ್ಧಾರ ಮಾಡಿದೆ. ಬಹುದಿನಗಳ 30 ವರ್ಷಗಳ ಒಳ ಮೀಸಲಾತಿಯ ಹೋರಾಟ ಸಂವಿಧಾನದ ಹಕ್ಕುಗಳು ಅಂತೇಳಿ ಪ್ರತಿಪಾದನೆ ಮಾಡಿ ನಮಗೆ ಒಳ ಮೀಸಲಾತಿ ಬೇಕೇ ಬೇಕು ಅಂತಕ್ಕಂತಹ ಒಂದು ಒತ್ತಡವನ್ನು ಒಂದು ಸಮುದಾಯ ಮಾಡ್ತಾಯಿತ್ತು. ಸಂವಿಧಾನದ ಆಶಯಕ್ಕೆ ತಕ್ಕಂತೆ ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ಅನುಗುಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಗೊಂದಲದ ಗೂಡಾಗಿದ್ದಂತಹ ಒಳ ಮೀಸಲಾತಿಯನ್ನು ನಿನ್ನೆ ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಕೊಡೋ ದೃಷ್ಟಿಯಿಂದ ಪ್ರತಿಯೊಂದು ಸಮುದಾಯಕ್ಕೂ ಅನ್ಯಾಯವಾಗದ ರೀತಿಯಲ್ಲಿ ಎಲ್ಲ ಸಮುದಾಯಗಳು ಒಳ ಮೀಸಲಾತಿ ಅಂದ ತಕ್ಷಣ ಎಡ ಬಲ ಅಂತಕ್ಕಂಥದ್ದು ಬಂದ್ಬಿಡ್ತಾ ಇತ್ತು. ಒಳ ಮೀಸಲಾತಿ ಒಲೆ ಮಾದಿಗರ ಸಮಸ್ಯೆ ಅಲ್ಲ, ಅದು ಒಳ ಮೀಸಲಾತಿ 101 ಸಮುದಾಯಗಳ ಸಮಸ್ಯೆ ಇತ್ತದು. 101 ಜಾತಿಗಳಿಗೆ ಸಂಬಂಧಪಟ್ಟಂಥ ಒಳ ಮೀಸಲಾತಿಯನ್ನು ಸರ್ಕಾರ 5.25, 5.25, 4.5 ಮಾಡೋದ್ರ ಮುಖಾಂತರವಾಗಿ ಎಲ್ಲರಿಗೂ ಸಮಬಾಳು ಸಿಗಬೇಕು ಅಂತಕ್ಕಂಥ ಒಂದು ಮಹತ್ವಪೂರ್ಣ ನಿರ್ಧಾರವನ್ನು ಮಾಡಿದೆ. ಅದಲ್ಲದೆ ಏನು ಅಲೆಮಾರಿಗಳಿದ್ದರು, ಅಲೆಮಾರಿಗಳಿಗೆ ತೊಂದರೆ ಆಗಬಾರ್ದು, ಅವ್ರಿಗೂ ಒಂದು 20% ಕಾಯ್ದಿರಿಸಬೇಕು ಅಂತೇಳಿ ಒಟ್ಟು ಪೋಸ್ಟ್ಗಳಲ್ಲಿ 20% ಅವ್ರಿಗೂ ಸಿಗಬೇಕು ಅಂತ ಮಾಡಿದೆ. ಅದಲ್ಲದೆ ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟಿದ್ದರು 665, ಅದು ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ವಿರುದ್ಧವಾಗಿರೋದ್ರಿಂದ ಅದು ಮಾಡಲಿಕ್ಕೆ ಬರಲ್ಲ ಅಂತ ಕೋರ್ಟು ತಡೆಯಾಜ್ಞೆಯನ್ನು ನೀಡಿರೋದ್ರಿಂದ ನಾಗಮೋಹನ್ ದಾಸ್ ವರದಿಯನ್ನು ಕೈ ಬಿಡಲಾಗಿದೆ. ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಲಾಗಿದೆ. ನಾಗಮೋಹನ್ ದಾಸ್ ಅವರ ಅಂಕಿಅಂಶಗಳೇನಿತ್ತು ಅದನ್ನು ಸಹ ಕೈಬಿಟ್ಟು ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಹಳೆ ಮೀಸಲಾತಿಯನ್ನೇ ಮಾನ್ಯ ಸರ್ಕಾರದವರು ಜಾರಿ ಮಾಡಿದ್ದಾರೆ. 5.25, 5.25 ಮತ್ತು 4.5 ಇದು ಹಳೆ ಮೀಸಲಾತಿ. ಇದು ಹಳೆ ಮೀಸಲಾತಿಯಲ್ಲೇ ಒಳ ಮೀಸಲಾತಿ ಅಂದರೆ ಯಾರಿಗೂ ತೊಂದರೆ ಆಗಬಾರ್ದು, ಸಮವಾಗಿ ಹಂಚ್ಕೋಬೇಕು ಅಂತ. ಇನ್ನು ರೋಸ್ಟರಲ್ಲಿ ತೊಂದರೆ ಇತ್ತು, ಪ್ರವರ್ಗ ಎ ಅಂತೇಳಿ ಮಾಡಿ ಒಂದು ಪೋಸ್ಟ್ ಇದ್ದರೆ ಅವ್ರಿಗೆ ಹೋಗ್ತಾ ಇತ್ತು. ಅದನ್ನು ತೆಗೆದುಬಿಟ್ಟು 1, 2 ಇದ್ದರೆ ಜನರಲ್ ಅಂತೇಳಿ ಯಾರು ಬೇಕಾದ್ರೂ ಅದನ್ನು ಕಾಂಪೀಟ್ ಮಾಡ್ಬೋದು ಅಂತ ಹೇಳಿ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಏನು ಕೋರ್ಟ್ನ ಆದೇಶ ಬರೋವರೆಗೆ 56,000 ಹುದ್ದೆಗಳನ್ನ ತುಂಬಬೇಕಾಗಿದೆ. ಒಳ ಮೀಸಲಾತಿಯ ನೆಪವೊಡ್ಡಿ ಜನರಲ್ ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ತರ್ತಕ್ಕಂಥದ್ದು ಮತ್ತು ಇವೆಲ್ಲವನ್ನು ಮಾಡ್ತಕ್ಕಂಥದ್ದನ್ನು ಮನಗಂಡ ಸರ್ಕಾರ ಯಾರಿಗೂ ಅನ್ಯಾಯ ಆಗಬಾರ್ದು ಅಂಥೇಳಿ ಸಮವಾಗಿ ಹಂಚಿಕೆ ಮಾಡಿದೆ. ಈ ನಿರ್ಧಾರವನ್ನು ನಾವು ಸದ್ಯದ ಮಟ್ಟಿಗೆ ಸ್ವಾಗತ ಮಾಡ್ತೇವೆ. ಯಾಕೆಂದರೆ ಎಲ್ಲರ ಹಿತಾಸಕ್ತಿ ಮುಖ್ಯ. ಇಲ್ಲಿ ಯಾವುದೋ ಒಂದು ಸಮುದಾಯದ ಹಿತಾಸಕ್ತಿಯನ್ನು ಕಾಪಾಡೋದಲ್ಲ ಸರ್ಕಾರದ ಕರ್ತವ್ಯ, ಎಲ್ಲರ ಹಿತವನ್ನು ಕಾಪಾಡಬೇಕು. ಇದು ಎಲ್ಲರ ಸರ್ಕಾರ. ಹಾಗಾಗಿ ಸರ್ಕಾರ ಸಂವಿಧಾನದ ಆಶಯಗಳನ್ನ ಎತ್ತಿಡಿದಿದೆ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಸಚಿವ ಸಂಪುಟದ ಸಚಿವರುಗಳಿಗೆ ಧನ್ಯವಾದಗಳನ್ನ ಈ ಸಂದರ್ಭಕ್ಕೆ ಸಮರ್ಪಣೆ ಮಾಡ್ತಿದ್ದೇನೆ. ಮತ್ತು ನಮ್ಮ ಹೋರಾಟ ನಮ್ಮ ಜನಸಂಖ್ಯೆ ಕುಗ್ಗಿಸಲಾಗಿದೆ, ನಮ್ಮ ಜನಸಂಖ್ಯೆಯನ್ನು ಬಿ ವರ್ಗಕ್ಕೆ ಹಾಕಲಾಗಿದೆ. ಇದ್ರ ಬಗ್ಗೆ ನಾವು ಹೋರಾಟವನ್ನು ಮುಂದೆ ಕೈಗೆತ್ತಿಕೊಳ್ತೇವೆ ಮತ್ತು ನಾವು ಎ ವರ್ಗಕ್ಕೆ ಬರೋವರೆಗೂ ಬಿಡೋದಿಲ್ಲ. ಅದನ್ನು ಕೋರ್ಟ್ನಲ್ಲೇ ಪ್ರಶ್ನೆ ಮಾಡ್ತೇವೆ. ಯಾಕೆಂದರೆ ಸಮಾಜ ಕಲ್ಯಾಣ ಇಲಾಖೆ ನೋಟ್ನಲ್ಲಿ ನಾವು ಎ ಇದ್ವಿ, ಆ ಸಮಾಜ ಕಲ್ಯಾಣ ಸಚಿವ ಸಂಪುಟದ ನಂತರ ಬಿ ಆಗಿದೆ. ಇದರ ಬಗ್ಗೆ ಸರ್ಕಾರ ಉತ್ತರ ಕೊಡಬೇಕು. ಅದನ್ನು ನ್ಯಾಯಾಲಯದಲ್ಲಿ ನಾವು ಪ್ರಶ್ನೆ ಮಾಡ್ತೇವೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭಕ್ಕೆ ಹೇಳ್ತಾ ಇದ್ದೇನೆ. ಸದ್ಯದ ಮಟ್ಟಿಗೆ ಸರ್ಕಾರದ ನಿರ್ಧಾರ ಸ್ವಾಗತಾರ್ಹ. ಇಲ್ಲ, ಈಗ ಸಮಾಜ ಕಲ್ಯಾಣ ಸಚಿವರ ಗಮನಕ್ಕಿದ್ದೇ ಅದು ನೋಟ್ ಶೀಟು ಎ ಆಗಿ ಹೋಗಿದೆ, ಅದರ ದಾಖಲೆಗಳನ್ನ ತೆಗೆದುಕೊಂಡಿದ್ದೇವೆ ನಾವು. ಸಚಿವ ಸಂಪುಟದ ನಂತರ ಬಿ ಆಗಿಬಿಟ್ಟಿದೆ ಅದು. ಹಾಗಾಗಿ ಪ್ರವರ್ಗ ಏನಲ್ಲಿರಬೇಕಾದಂಥ ಬಲಗೈ ಸಮುದಾಯ ಪ್ರವರ್ಗ ಬಿ ಹೊರಟೋಗಿದೆ. ಅದು ಜನಸಂಖ್ಯೆ ಆಧಾರದ ಮೇಲೆ ಮಾನದಂಡ ಏನು, ಎ ಇದ್ದಿದ್ದು ಬಿ ಆಗಲಿಕ್ಕೆ ಮಾನದಂಡ ಏನು ಅಂತ ನಾವು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೇವೆ. ಈಗಾಗಲೇ ಸರ್ಕಾರನ ಪ್ರಶ್ನೆ ಮಾಡಿದ್ದೇವೆ. ಮೊನ್ನೆನೂ ನಾವು ಆ ಪತ್ರಿಕಾಗೋಷ್ಠಿಯಲ್ಲಿ ಇದನ್ನು ಕುರಿತು ಮಾತಾಡಿದ್ದೇವೆ. ಸರ್ಕಾರ ಸದ್ಯದ ಮಟ್ಟಿಗೆ 56,000 ಹುದ್ದೆಗಳನ್ನ ತುಂಬಲಿಕ್ಕೆ ನಾವು ತೊಂದರೆ ಮಾಡಬಾರ್ದು, ಅಡ್ಡಿ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲರ ಹಿತವನ್ನು ಬಯಸಬೇಕು ಅಂತೇಳಿ ನಾವು ಸರ್ಕಾರದ ನಿರ್ಧಾರವನ್ನು ಸ್ವಾಗತ ಮಾಡಿ ನಾವು ಮುಂದಿನ ದಿನದಲ್ಲಿ ಆ ಒಂದು ಕಾನೂನಾತ್ಮಕ ಹೋರಾಟವನ್ನು ನಾವು ಪ್ರವರ್ಗ ಹೇಗೆ ಬರಲಿಕ್ಕೆ ಏನು ಬೇಕೋ ಅದನ್ನು ಮಾಡ್ತೇವೆ. ಇಲ್ಲ, ನಮಗೆ ಅಲೆಮಾರಿಗಳು ಪಾಪ ಕಟ್ಟಕಡೆಯ ಸಮುದಾಯ, ಅವರಲ್ಲಿ ಡಿಗ್ರಿ ಮಾಡಿರೋರಿಗೆ ತುಂಬ ಕಡಿಮೆ ಇದೆ. PhD ಮಾಡಿರೋಂತೂ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಅಲೆಮಾರಿಗಳಿಗೆ ಸಾಮಾಜಿಕ ನ್ಯಾಯ ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಅಂಬೇಡ್ಕರ್ ಆಶಯನೂ ಅದೇ ಆಗಿದೆ. ಕಟ್ಟಕಡೆಯ ಜನರಿಗೆ ನಮಗಿಂತಲೂ 1% ಜಾಸ್ತಿ ಅಲೆಮಾರಿಗಳಿಗೆ ಕೊಟ್ಟರೆ ಅದಕ್ಕಿಂತ ಖುಷಿ, ನಮಗೇನು ಸಂತೋಷ. ಅದರಲ್ಲಿ ಯಾವುದೇ ರೀತಿಯಾದಂಥ ಅಡ್ಡಿ ಇಲ್ಲ ಅಂತಕ್ಕಂಥ ನನ್ನ ಭಾವನೆ. 4.5 ಅವರ ಜನಸಂಖ್ಯೆಗೆ ಅನುಗುಣವಾಗಿ, ಅವರ ಸಂಖ್ಯಾಬಲಕ್ಕೆ ಅನುಗುಣವಾಗಿ ಕೊಡಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅಲ್ಲಿ ಎಡ ಬಲ ಸಮ ಬಲ ಎಲ್ಲದಕ್ಕೂ ಒಂದು ಸಮಾಂತರವಾದಂಥ ಹಂಚಿಕೆ ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ನಾವು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಏನು ಪಡ್ಕೋಬೇಕು ಅದರ ಬಗ್ಗೆ ನಿರ್ಧಾರವನ್ನು ನಮ್ಮ ಒಕ್ಕೂಟ ಕುಳಿತುಕೊಂಡು ಚರ್ಚೆ ಮಾಡಿ ನಿರ್ಧಾರ ಮಾಡ್ಕೊಳ್ತೇವೆ.